ಬಜೆಟನ್ನು ಮಾಡಬಹುದು, CM ಸ್ಥಾನನೂ ಉಳಿಸ್ಕೊಳ್ಬೋದು. ಆದರೆ ಅದೊಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಸಿದ್ದರಾಮಯ್ಯನವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಈ ಬಾರಿ ಇದೊಂದು ಕ್ಷೇತ್ರವನ್ನು ಸರಿಯಾಗಿ ನಿಭಾಯಿಸಲೇ ಇಲ್ಲ ಅಂತ ಹೇಳಿದರೆ ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ. ಇದು ಮುಂದಿನ GBA ಚುನಾವಣೆ ಇರ್ಬೋದು, ಇಲ್ಲ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಇಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು. ಅದರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಯಾಕಂದರೆ ಇಲ್ಲಿ ಅಭ್ಯರ್ಥಿಯನ್ನು ಡಿಸೈಡ್ ಮಾಡೋದೇ ಸಿದ್ದರಾಮಯ್ಯನವ್ರಿಗಿರುವಂಥ ದೊಡ್ಡ ಸಂಕಟ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗೋದಷ್ಟೇ ಬಾಕಿ ಇದೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನ, ಹಾಗೆ HY ಮೇಟಿ ನಿಧನ ನಂತರ ಬಾಗಲಕೋಟೆ, ದಾವಣಗೆರೆ ದಕ್ಷಿಣಕ್ಕೆ ಉಪಚುನಾವಣೆ ನಡೆಯೋದಂತೂ ಖಚಿತ. ಹೀಗಿರುವಾಗ ಉಪಚುನಾವಣೆಗೆ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರು? ಸಹಜವಾಗಿಯೇ ಯಾರು ತೀರ್ಕೊಂಡಿದ್ದಾರೋ ಅವರ ಕುಟುಂಬದವ್ರಿಗೆ ಕೊಟ್ಟರೆ ಅನುಕಂಪದ ಮತ ಬರುತ್ತೆ ಅನ್ನೋದು. ಇನ್ನು ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಅಂದರೆ ದಾವಣಗೆರೆಯಾದ್ಯಂತ ಅದರ ಬಗ್ಗೆ ವಿಶೇಷವಾದಂಥ ಆದರ ಜನರಲ್ಲಿದೆ. ಹೀಗಿರುವಾಗ ಮತ್ತೇನು ಕಿರಿಕಿರಿ? ಅವ್ರ ಕುಟುಂಬದವರೇ ಇದ್ದಾರೆ, ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಇದ್ದಾರೆ, ಅವರ ಬಕೇಶ್ ಇದ್ದಾರೆ, ಅವರ ಪುತ್ರ, ಹೀಗೆ ಭಾಳಷ್ಟು ಆಕಾಂಕ್ಷಿಗಳಿದ್ದಾರಲ್ಲ. ಅವರಿದ್ದರೆ ಈಗಿರೋ ಸಮಸ್ಯೆ ಅಂದರೆ ಸಿದ್ದರಾಮಯ್ಯನವರು ಏನು ಅಲ್ಪಸಂಖ್ಯಾತ ನಾಯಕ, ಹಿಂದುಳಿದ ದಲಿತ ವರ್ಗದ ಮಹಾನ್ ನಾಯಕ ಅನ್ನಿಸ್ಕೊಂಡು ಮುಸ್ಲಿಮರಿಗೆ ಇಲ್ಲಿನ ಟಿಕೆಟನ್ನು ಕೊಡಬೇಕು ಅಂತ ಈಗಾಗಲೇ ಆಗ್ರಹ ಜೋರಾಗಿ ಶುರುವಾಗಿದೆ. ಇಲ್ಲಿ 85,000 ಮುಸ್ಲಿಂ ಮತಗಳಿದ್ದಾವೆ. 2,30,000 ಮತಗಳಲ್ಲಿ, ದಾವಣಗೆರೆಯಲ್ಲಿ ಚಲಾವಣೆ ಆಗುವಂಥ ಮತಗಳಲ್ಲಿ 85,000 ಮುಸ್ಲಿಂ ಮತಗಳು ಅಂದರೆ ಸಾಲಿಡ್ ಆಗಿ 30% ಮತಗಳು ಅದು ಕಾಂಗ್ರೆಸ್ಗೆ ಬರುವಂಥ ಮತಗಳು. ಹೀಗಿರುವಾಗ ಈಗಲೂ ಕೂಡ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ ಅಂದರೆ ಸಿದ್ದರಾಮಯ್ಯನವರು ಮುಸ್ಲಿಂ ಮತಗಳಿಂದ ಗೆದ್ದು ಬಂದವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಒಂದು 60 ಲಕ್ಷ ಮುಸ್ಲಿಂ ಮತಗಳನ್ನು ರಾಜ್ಯದಲ್ಲಿ ನಾವು ಸಿದ್ದರಾಮಯ್ಯನವರಿಗೆ ಬಳುವಳಿಯಾಗಿ ಕೊಟ್ಟಿದ್ದೀವಿ, ಅವರ ಕಾರಣಕ್ಕೆ ಕೊಟ್ಟಿದ್ದೀವಿ. ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸಲಿಲ್ಲ ಅಂದರೆ ಹೇಗೆ ಅಂತ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಸಮುದಾಯ ಕೇಳುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ ಇಲ್ಲಿ ಗೆಲ್ತಾ ಬಂದಿದ್ದಾರೆ, ಸತತವಾಗಿ 4 ಬಾರಿ ಗೆದ್ದಿದ್ದಾರೆ, ಮಂತ್ರಿ ಕೂಡ ಆಗಿದ್ದಾರೆ. ಆದಾಗ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದಾಗ ನನ್ನ ನಂತರ ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಸಿದ್ದರಾಮಯ್ಯನವರು ತಗೊಳ್ಳುವಂಥ ನಿರ್ಧಾರ ಕೇವಲ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಮತದಾರರ ಮೇಲೆ ಬೀರುವ ಪರಿಣಾಮ ಅಲ್ಲ. ಯಾಕಂದರೆ ಮುಸ್ಲಿಂ ಮತದಾರರು ಒಗ್ಗಟ್ಟಾದರೆ ರಾಜ್ಯಾದ್ಯಂತ ಒಗ್ಗಟ್ಟಾಗಿರ್ತಾರೆ. ಹಾಗಾಗಿ ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಉಪಚುನಾವಣೆಯನ್ನು ಗೆಲ್ಲಬೇಕು. ಗೆದ್ದರೆ ಮಾತ್ರ, ಸರಿಯಾದ ಅಭ್ಯರ್ಥಿನ ಹಾಕಿದರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯ. ಗೆದ್ದರೆ ಮಾತ್ರ ಮುಂದಿನ ವಿಧಾನಸಭೆ ಇರ್ಬೋದು, GBA ಇರ್ಬೋದು, ಅಥವಾ ಬೇರೆ ಬೇರೆ ಚುನಾವಣೆಗಳಿಗೆ ದಿಕ್ಸೂಚಿ ಆಗುತ್ತೆ. ಇಲ್ಲ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಪರ ಇದ್ದಾರೆ, ಮುಸ್ಲಿಂ ಅಭ್ಯರ್ಥಿಯನ್ನು ಶಾಸಕ ಸ್ಥಾನಕ್ಕೆ ಕರ್ಕೊಂಡು ಹೋದರು, ಅವ್ರನ್ನ ನಿಲ್ಲಿಸಿದ್ರು, ಅವ್ರನ್ನ ಗೆಲ್ಲಿಸಿದ್ರು ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಸಹಜವಾಗಿ ಅಬ್ದುಲ್ ಜಬ್ಬಾರ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಭಾಳಷ್ಟು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಈ ದಾವಣಗೆರೆ ದಕ್ಷಿಣದಲ್ಲಿ ಬೇಡಿಕೆ ಸಲ್ಲಿಸಿದ್ದಾರೆ. ಆದರೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆಗಳು ಸಿದ್ದರಾಮಯ್ಯನವರತ್ತನೇ ನೋಡ್ತಾ ಇದ್ದಾವೆ. ಯಾಕೆಂದರೆ ಸಿದ್ದರಾಮಯ್ಯನವರು ಬಿಟ್ಟರೆ ಬೇರೆ ಯಾರೂ ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಷ್ಟ. ಈ ದಾವಣಗೆರೆ ದಕ್ಷಿಣ ಈಗಾಗಲೇ ಭಾಳಷ್ಟು, ದಾವಣಗೆರೆ ದಕ್ಷಿಣ ಅನ್ನೋದಕ್ಕಿಂತ ಇಡೀ ದಾವಣಗೆರೆನೇ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಹಾಗೆ ಕುಟುಂಬ ಕೂಡ ದಾವಣಗೆರೆಗೆ ಕೊಟ್ಟಿದೆ. ಅಂದರೆ ದಾವಣಗೆರೆಯಿಂದ ನಿಂತಹ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿ ಸಂಸದರಾಗಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿನ ಮುಸ್ಲಿಂ ಮತದಾರರು ಸಾಲಿಡ್ ಆಗಿ ಮತಗಳನ್ನು ಹಾಕಿರೋದು. ಇಲ್ಲಾಂದರೆ ಸಿದ್ದೇಶ್ವರ್ ಅವರ ಕೈ ಬಿಡ್ತಾ ಇರಲಿಲ್ಲ, ಕೈ ಜಾರಿ ಹೋಗ್ತಾ ಇರಲಿಲ್ಲ, ಗಾಯತ್ರಿ ಸಿದ್ದೇಶ್ವರ್ ಅವರು ಗೆಲ್ತಾ ಇದ್ರು ಕಳೆದ ಬಾರಿ ಅನ್ನೋದು. ಈಗ ನಿಮಗೆ ಲೋಕಸಭೆಯೂ ನಿಮಗೆ ಬಿಟ್ಕೊಟ್ಟಿದ್ದೀವಿ, ದಾವಣಗೆರೆ ಉತ್ತರದಲ್ಲೂ ಕೂಡ ಮುಸ್ಲಿಮರು ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರು ಗೆಲ್ಲಿಸಿದ್ರಿಂದಾನೇ ದಾವಣಗೆರೆಯ SS ಮಲ್ಲಿಕಾರ್ಜುನ್ ಗೆದ್ದು ಮಂತ್ರಿಯಾಗಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ. ಈಗ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾಗಿರುವ ಕ್ಷೇತ್ರಕ್ಕಾದರೂ ಮುಸ್ಲಿಂ ಶಾಸಕರಿಗೆ ಅವಕಾಶ ಮಾಡಿಕೊಡಿ, ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಿ ಶಾಸಕರಾಗೋದಕ್ಕೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಶಾಮನೂರು ಕುಟುಂಬದಿಂದ SS ಬಕೇಶ್ ಇರ್ಬೋದು, SS ಗಣೇಶ್ ಇರ್ಬೋದು, ಅಥವಾ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಇರಬಹುದು. ಆದರೆ ಕಾಂಗ್ರೆಸ್ನಿಂದ ಇಲ್ಲಿ ಬಹಳ ಮುಖ್ಯವಾಗಿ
ತಂಜೀಮ್ ಇದ್ದಾರೆ, ಮಾಜಿ ಅಧ್ಯಕ್ಷ ಸಾದಿಕ್ ಪೈಲ್ವಾನ್, ಸೈಫುಲ್ಲಾ, ಸೈಯದ್ ಖಾಲಿದ್ ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂತ ಹೇಳಿದರೆ ಇಲ್ಲಿ SDPI ಹಾಗೆ AIMIM ಇತ್ತೀಚೆಗೆ ಭಾರೀ ಜನಬೆಂಬಲವನ್ನು ಗಳಿಸ್ತಾ ಇರುವಂಥ ಹೈದರಾಬಾದ್ ಏನು ಮೂಲದ ಅಸಾದುದ್ದೀನ್ ಓವೈಸಿ ಅವರ ನಾಯಕತ್ವದ ಪಕ್ಷ ಏನಿದೆ, ಆ ಒಂದು AIMIM ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ಕೂಗು ಶುರುವಾಗಿದೆ. ಇದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯ ಕರೆಗಂಟೆ. ಇದನ್ನು ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದರೆ ಒಂದು ಕಡೆ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅಥವಾ ಬಕೇಶ್ ಇವರಿಗೆಲ್ಲ ಕೊಡದೇ ಇದ್ದರೆ ಆ ಕುಟುಂಬಕ್ಕಿರುವಂಥ ಸಿಂಪತಿ ವೋಟ್ಸ್ ಅನುಕಂಪದ ಮತಗಳನ್ನು ಮಿಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅನುಕಂಪದ ಮತಗಳನ್ನು ಮಿಸ್ ಮಾಡಿಕೊಂಡ್ರೆ 85,000 ವೋಟ್ಗಳು ಬರೋದು ಖಚಿತ. ಆದರೆ ಆ ಒಂದು ಅವಕಾಶವನ್ನು BJP JDS ಮೈತ್ರಿ ಪಕ್ಷಗಳು ಸದುಪಯೋಗ ಪಡಿಸ್ಕೊಂಡು ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಅದು ಕಾಂಗ್ರೆಸ್ಗೆ ಎಲ್ಲಾದರೂ ಹೊಡೆತ ಕೊಟ್ಟರೆ ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ. ಆದರೆ ಇಡೀ ಮುಸ್ಲಿಂ ಸಮುದಾಯದ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು ಅಂದರೆ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಅವಕಾಶ ಕೊಡಬೇಕು. ಇನ್ನು ಅಬ್ದುಲ್ ಜಬ್ಬಾರ್ ಅಂತ ಒಬ್ಬ ತುಂಬ ಆ್ಯಕ್ಟಿವ್ ಆಗಿರುವಂಥ, ಸಮರ್ಥ ಆಗಿರುವಂಥ, ಇವನ್ ವಿಧಾನ ಪರಿಷತ್ನಲ್ಲಿ ಕೂಡ ಸಾಕಷ್ಟು ಗಮನ ಸೆಳೆಯುವಂಥ ಮಾತಾಡುವಂಥ ನಾಯಕರಿಗೆ ಅವಕಾಶ ಸಿಗಬೇಕು ಅಂತ ಇದೆ. ಆದರೆ ಕೊಡ್ತಾರಾ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಏನು ಚಾಲೆಂಜ್ ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಆಲ್ರೆಡಿ ಲೋಕಸಭಾ ಸ್ಥಾನ ಸಿಕ್ಕಿದೆ, ಮಂತ್ರಿ ಸ್ಥಾನ ಸಿಕ್ಕಿದೆ, ಶಾಸಕರಾಗಿದ್ದಾರೆ. ಒಂದನ್ನು ಬಿಟ್ಕೊಡಿ, ಎಲ್ಲವನ್ನೂ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದರೆ ಹೇಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ನ ಒಳಗೆ ಮೂಡ್ತಾ ಇದೆ. ಅದರಲ್ಲೂ ಮುಸ್ಲಿಂ ಸಮುದಾಯ ಈ ಬಾರಿ ಅದನ್ನು ಡಿಮಾಂಡ್ ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ ಒಂದು ಏನು ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿದೆ. ಬಾಗಲಕೋಟೆ ಬಿಡಿ, ಅವರ ಕುಟುಂಬದಲ್ಲೇ ಒಂದಷ್ಟು ಟಿಕೆಟ್ಗಾಗಿ ಕಿತ್ತಾಟ ಇದೆ. ಯಾರಿಗೋ ಒಬ್ರಿಗೆ ಕೊಟ್ಟರೆ ಅಲ್ಲೇನು ಸಮಸ್ಯೆ ಆಗೋದಿಲ್ಲ, ಅಥವಾ ಬೇರೆ ಸಮುದಾಯದವರ ಆಕ್ರೋಶ ಏನೂ ಇಲ್ಲ. ಆದರೆ ದಾವಣಗೆರೆ ಮಾತ್ರ ಬಿಗ್ ಚಾಲೆಂಜ್ ಆಗಿದೆ. ಈತ ಕಡೆ BJP ಕೂಡ ತಯಾರಿ ನಡೆಸ್ತಾ ಇದೆ.